ನಿರೀಕ್ಷೆಯ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ವರ್ಷ 2025 2025ನೆಯ ಒಂದು ದಿನದಲ್ಲಿ ಇನ್ನೂ ಬೇಗ ಹೊಸ ವರ್ಷದಲ್ಲಿ ಕಾಲಿಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾದರೆ ಪ್ರಿಯರೇ, ನಾವು ಇಂದಿನ ವೇದ ವಾಕ್ಯವು ಧ್ಯಾನ ಮಾಡೋಣ. ಅದನ್ನು ಯೆಶಾಯನ ಬರೆದ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿದಣಿಯರು, ನಡೆದು ಬಳಲರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಾಗ, ಪ್ರಿಯರೇ, ನಾವು ಈ ಒಂದು ಹೊಸ ವರ್ಷದಲ್ಲಿ ನಾವು ಪ್ರವೇಶಿಸುವಾಗ ನಾವು ಯಾರನ್ನು ನೋಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾರ ಮೇಲೆ ನಿರೀಕ್ಷೆ ಇಡಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ. ನಮ್ಮನ್ನು ಬಲಪಡಿಸುವಂಥ ದೇವರ ಮೇಲೆ ನಾವು ದೃಷ್ಟಿಕೋನವನ್ನು ಹಾಯಿಸೋಣ. ನಾವು ಒಂದು ವೇಳೆ ಈ ಪ್ರಪಂಚದಲ್ಲಿ ಯಾರೋ ಗಣ್ಯ ವ್ಯಕ್ತಿಗಳ ವಿಷಯದಲ್ಲಿ ಆಗಲಿ ಅಥವಾ ಮಕ್ಕಳು ತಂದೆ ತಾಯಿಯ ಮೇಲೆ ಆಶ್ರಯ ಪಡ್ತಾರೆ, ತಂದೆ ತಾಯಿಗಳು ವಯಸ್ಸಾದ ಮೇಲೆ ಮಕ್ಕಳ ಮೇಲೆ ಆಶ್ರಯ ಹೊಂದುತ್ತಾರೆ. ಕೆಲವೊಮ್ಮೆ ಇವುಗಳಲ್ಲೆಲ್ಲ ಒಂದು ನಿರಾಶೆ ಎಂಬುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಈಗಿನ ದಿನಗಳಲ್ಲಿ. ಯಾಕೆಂದರೆ ಮಕ್ಕಳು ಕೂಡ ತುಂಬ ಬ್ಯುಸಿ ಆಗ್ತಾರೆ, ತಂದೆ ತಾಯಿಗಳಿಗೂ ಕೂಡ ಕೆಲವೊಮ್ಮೆ ಮಕ್ಕಳ ಜೊತೆಯಲ್ಲಿ ಸಮಯ ಕಳೆಯೋಕೆ ಇರಲ್ಲ. ಈ ಒಂದು ಹೊಸ ವರ್ಷದಲ್ಲಿ ನಾವು ಮನುಷ್ಯರ ಮೇಲೆ ನಾವು ಆಶ್ರಯವನ್ನು ಪಡಿಬೇಕು ಅನ್ನುವಂಥ ಆಶೆಯನ್ನು ಬಿಟ್ಟು ನಾವು ಮೊಟ್ಟ ಮೊದಲನೇದಾಗಿ ನಮ್ಮ ತೀರ್ಮಾನ ಇವತ್ತು ನಾವು ಏನು ತೆಗೆದುಕೊಳ್ಳೋಣ ಅಂದರೆ, ನಾನು ಯೆಹೋವನಲ್ಲಿ ನಿರೀಕ್ಷೆಯುಳ್ಳವನಾಗಿರುತ್ತೇನೆ ಎಂಬುದಾಗಿ ಆತನಲ್ಲೇ ನಾವು ನೋಡೋಣ. ಕೆಲವೊಮ್ಮೆ ಹೊಸ ಬಲ ಎಂಬುದಾಗಿ ನಾವು ನೋಡುವಾಗ ನಾವು ಹಳೆ ವರ್ಷದಲ್ಲಿ, ಅಂದರೆ ಇನ್ನೂ ನಾವು ಹಳೆ ವರ್ಷದಲ್ಲೇ ಇದ್ದೇವೆ, ಓಕೆ, ಹಳೆ ವರ್ಷದಲ್ಲಿ ನಾವು ಏನೆಲ್ಲ ಬಲಹೀನತೆಯನ್ನು ಅನುಭವಿಸಿದ್ದೇವೆ. ಕೆಲವೊಮ್ಮೆ ರೋಗದಿಂದ ನರಳುತ್ತಾ ಇರ್ಬೋದು, ಕೆಲವೊಮ್ಮೆ ನಮ್ಮ ಪ್ರಿಯರನ್ನು ಕಳೆದುಕೊಂಡು ನಾವು ಬಲಹೀನರಾಗಿ, ಒಂದು ವೇಳೆ ಸಂಪಾದನೆ ಮಾಡುವಂಥ ಯಜಮಾನನೇ ತೀರಿ ಹೋಗಿದ್ದರೆ, ಒಂದು ಹೆಂಡತಿ ಕೆಲಸವಿಲ್ಲದೆ ಮಕ್ಕಳನ್ನು ಇಟ್ಕೊಂಡು ನಾನು ಹೇಗೆ ಬಾಳಬೇಕು ಅನ್ನುವಂಥ ವಿಚಾರಗಳು ಇರ್ಬೋದು, ಅಥವಾ ತಂದೆ ತಾಯಿಗಳನ್ನು ಕಳೆದುಕೊಂಡಂಥ ಕೆಲವು ಮಕ್ಕಳು ತುಂಬ ದುಃಖಕ್ರಾಂತರಾಗಿರುವಾಗ ಅವರಿಗೂ ಕೂಡ ಬಲಹೀನತೆ ಎಂಬುವಂಥದ್ದು ನಾವು ನೋಡ್ತೇವೆ. ಸಡನ್ನಾಗಿ ಹಾಸ್ಪಿಟ್ಲಲ್ಲಿ ಯಾವುದೋ ಒಂದು ರೋಗ, ಒಂದು ಮರಣಕರವಾದ ರೋಗವನ್ನು ನಾವು ಡಯಾಗ್ನೋಸ್ ಆಗಿದ್ದರೆ, ಅಯ್ಯೋ ನಾನು 2026 ನಾನು ನೋಡೋಕ್ಕೆ ಆಗಲ್ಲೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿರ್ತೇವೆ. ಕೆಲವರು ರೋಗಗಳಿಂದ ಒಂದು ವೇಳೆ ಬೆಡ್ಡಲ್ಲೇ ಹಾಸಿಗೆ ಮೇಲೇ ಇರೋದಾದರೆ, ಅಯ್ಯೋ ನಾನು ಇದೇ ರೀತಿಯಲ್ಲೇ ಹೊಸ ವರ್ಷದಲ್ಲಿ ಇರಬೇಕಲ್ಲ ಅನ್ನುವಂಥ ನಿರಾಶೆಯಿಂದ ನೀವಿರ್ಬೋದು. ಪ್ರಿಯರೇ, ನಮ್ಮೆಲ್ಲ ನಿರಾಶೆಗಳನ್ನು, ನಮ್ಮೆಲ್ಲ ರೀತಿಯ ಬಾಧೆಗಳನ್ನು ಆತನ ಕೈಯಲ್ಲಿ ಒಪ್ಪಿಸೋಣ. ಈ ವಾಕ್ಯವನ್ನು ನಾವು ಧ್ಯಾನಿಸುವಾಗ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ ಎಂಥ ದೊಡ್ಡ ಒಂದು ಆಶೀರ್ವಾದದ ವಚನ ದೇವರು ಇವತ್ತು ನಮಗೆ ದಯಪಾಲಿಸಿದ್ದಾರೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು, ಪಕ್ಷಿಗಳಲ್ಲಿ ಹದ್ದು ಬಹಳ ಬಲವುಳ್ಳ ಒಂದು ಪಕ್ಷಿಯಾಗಿದೆ. ಅದು ಎತ್ತರವಾದ ಉನ್ನತವಾದ ಶಿಖರದ ಮೇಲೆ ಅದು ಗೂಡು ಕಟ್ಕೊಳ್ಳುತ್ತೆ. ಮತ್ತು ಅಷ್ಟು ದೂರ ಅದು ಹಾರಬೇಕಾದ್ರೆ ಅದಕ್ಕೆ ಎಷ್ಟು ಬಲ ಬೇಕಾಗುತ್ತೆ. ಹಾಗಾದರೆ ನಾವು ಹದ್ದಿನಲ್ಲಿರುವಂಥ ಒಂದು ಬಲವನ್ನು ದೇವರು ನಮ್ಗೆ ಕೊಡುವಾಗ ನಾವು ಯಾವ ವಿಷಯದಲ್ಲಿ ನಿರಾಶೆ ಆಗದೆ ನಾವು ಹಾರೋಣ. ಮತ್ತು ಏರುವರು ಮತ್ತು ಓಡಿದಣಿಯರು ಮತ್ತು ನಡೆದು ಬಳಲರು. ಪ್ರಿಯರೇ, ಎಂಥ ಒಳ್ಳೆಯ ಆಶ್ವಾಸನೆ ದೇವರು ನಮ್ಗೆ ಕೊಡ್ತಾನೆ. ಅದಕ್ಕೋಸ್ಕರ ಹೊಸ ವರ್ಷದಲ್ಲಿ ನಾವು ಕಾಲಿಡುವುದಕ್ಕಿಂತ ಮುಂಚೆ ಈ ವಾಕ್ಯವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಬರೆದುಕೊಳ್ಳೋಣ. ನಾನು ದೇವರನ್ನೇ ನಿರೀಕ್ಷಿಸುವೆ, ಆತನ ಬಲದಲ್ಲಿ ನಾನು ಜೀವಿಸ್ತೇನೆ, ಹದ್ದಿನಂತೆ ನಾನು ಎತ್ತರವಾದ ಸ್ಥಳಕ್ಕೆ ಹಾರುವಂತೆ ನನಗೆ ಬಲ ಕೊಡ್ತಾನೆ, ನಾನು ಓಡ್ತೇನೆ, ನಡಿತೇನೆ, ನಾನು ಬಲಹೀನನಲ್ಲ ಎಂಬುದಾಗಿ ದೇವರನ್ನು ನಾವು ನಿರೀಕ್ಷೆ ಇಡೋಣ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಅಪ್ಪ, ನಮ್ಮನ್ನು ಉಂಟು ಮಾಡಿದ್ದೆ ಸ್ವಾಮಿ, ನೆರೆಗೂದಲು ಬರೋವರೆಗೂ ನಾನು ನಿನ್ನನ್ನು ಹೊತ್ತು ಸಹಿಸ್ತೇನೆ ಅಂತ ನೀನು ಹೇಳಿದ್ದೆ. ಅಪ್ಪ ಸ್ವಾಮಿ, ನೀನು ಕೊಟ್ಟಂಥ ಆಶ್ವಾಸನೆಗಳ ಮೇಲೆ ನಾವು ನಿರೀಕ್ಷೆ ಇಟ್ಟು, ನಿನ್ನ ಮೇಲೆ ನಿರೀಕ್ಷೆ ಇಟ್ಟು
ನಾವು ಜೀವಿಸುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮವನ್ನು ನೋಡುವಂಥ ನನ್ನ ಸಹೋದರ ಸಹೋದರಿಯರನ್ನು ನಿನ್ನ ಆತ್ಮನಿಂದ ತುಂಬಿಸು, ಪರಿಶುದ್ಧಾತ್ಮನ ಬಲದಿಂದ ಅವರನ್ನು ತುಂಬಿಸಿ ನಡೆಸು. ನಿನ್ನ ಮಾರ್ಗದರ್ಶನದಲ್ಲಿ ನಾವು ನಡೆಯುವಂತೆ ಸ್ವಾಮಿ, ಹೊಸ ವರ್ಷ ನಮಗೆ ಹೊಸ ಬಲ, ಹೊಸ ಶಕ್ತಿಯನ್ನು, ನೂತನ ನಿರೀಕ್ಷೆಯನ್ನು ನಮಗೆ ಕೊಟ್ಟು ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ. ಆಮೇನ್.